ಏನು ಹಚ್ಬೇಡಿ. ಲೆಗ್ ಪೀಸು ಎಲ್ಲ ಎತ್ತಿಟ್ಕೊಬಿಡ್ತೀವಿ ಫುಲ್ಲು. ಆಮೇಲೆ ನಿಮ್ಗೆ ಕೊಡುದು ನಾವು. ಏ ಪಾಪ ಅವ್ರಿಗೊಂದು ಲೆಗ್ ಪೀಸ್ ಕೊಡ. ನೋ ನೆವರ್ ಯಾ. ಕೊಡ. ಐ ಕಾಂಟ್ ಬಿಲೀವ್ ದಿಸ್ ಇನ್ ಇಷ್ಟು ದಿವಸ ತಿಂದಿದೆಯಲ್ಲ ಮಾಡಿದ್ದಿಲ್ಲ. ಏನ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಹಾಕೋದ್ರೆ ಹೆಂಗಣ ಆಗ್ಬಿಟ್ಟ? ಆಲೂಗೆಡ್ಡೆ ಗ್ರೇವಿ ಈಗ ಯಾವ್ದು ಅಲ್ಲ. ಟೀಮ್ಗೋಸ್ಕರ ಹಂಗ್ ಮಾಡ್ಬೇಕಾಗುತ್ತೆ. ನೆವರ್, ನಾನ್ ಕೊಡಲ್ಲ. ನಾನು ಟೀಮ್ಗೋಸ್ಕರನೇ ಆಟ ಆಡ್ತೀನಿ. ನಾವು 3 ಜನ ಒಂದ್ ಟೀಮ್ ಈಗ. ಎಂತ ಟೀಮ್ ಅಂದ್ರೆ ಚಿಲ್ಲಿ ಹಾಕಿರೋದಕ್ಕೆ ಘಾಟು ಚಿಕನ್ ಆಲೂಗೆಡ್ಡೆ ಗ್ರೇವಿ ಯಾವ್ದು ಅಲ್ಲ. ಒಂದು ಲೆಗ್ ಪೀಸ್ ಕೊಡ. ಚಿಕನ್ ಗ್ರೇವಿ ಅಲ್ಲ, ಓಲಿ ಎಗ್ ಗ್ರೇವಿನೂ ಅಲ್ಲ. ಆಯ್ತು, ನನ್ನ ಪಾಲಿನ ಚಿಕನ್ ಪೈಸ್ ಕೊಡು ನನ್ಗೆ. ಲೆಗ್ ಕೊಡು ನನ್ಗೆ. ಯಾರ? ನನಗೆ ಲೆಗ್ ಕೊಡು. ಅದು ನಾನು ಡಿಸೈಡ್ ಮಾಡಕ್ಕಾಗಲ್ಲ. ನಾನೇ ಮಾಡ್ಬೇಕು. ಏನೇನೋ ಅದು ನಾನೇ ಡಿಸೈಡ್ ಮಾಡ್ಬೇಕು. ಕೊಟ್ರೆ ಏಟಾ? ಸುಮ್ಮಿರಣ್ಣ ಮಣ್ಣಂಗ್ ಕೊಡೋದ್ ಬೇಡ, ನಂಗೆ ಹಳೆ ದ್ವೇಷ. ಹೆಂಗ್ ಎಷ್ಟು ಒಟ್ಟು ಉರ್ಸಿದ ನನಗೆ. ಸೊ ಗೈಸ್, ಪ್ರಾಬ್ಲಮ್ ನೋಡಿದ್ರೆ ಲೈನ್ಸ್ ತಿನ್ಕೋತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಗಿಲ್ಲಿ, ರಜತ್ ಮತ್ತು ಅಶ್ವಿನಿ ಗೌಡ ಅವರ ಕಾಂಬಿನೇಷನ್ ಯಾವ ರೀತಿ ಇದೆ ಗೈಸ್, ಚೆನ್ನಾಗಿ ವರ್ಕ್ ಆಗ್ತದೆ. ಆ್ಯಂಡ್ ರಘು ಅಣ್ಣವರ ಒಂದಿಷ್ಟು ಮಾತುಗಳು ಆ್ಯಂಡ್ ಗಿಲ್ಲಿ ಅವ್ರು ಮಾತ್ರ ರಿವೆಂಜ್ ತಿಳಿಸ್ಕೊಡೋ ರೀತಿ ಇದೆ. ಸೊ ಅವತ್ತು ಕೊಟ್ಟಿರೋ ನಾನು ಕೊಡೋ ಅನ್ನೋ ರೀತಿ ಬರ್ತಾ ಇದೆ ಮಾತುಗಳೆಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.